भरपूर बनेगा। भारत फिर भरपूर बनेगा, कोई नहीं कमी होगी। हीरों से आकाश भरा, मोती से भरी जमीन होगी। भारत फिर भरपूर बनेगा। राधा सी हर बाला होगी, सुख शांति प्रेम पावनता की वसुधा पहने माला होगी। हर बालक कृष्ण कन्हैया सा, राधा सी हर बाला होगी, सुख शांति प्रेम पावनता की वसुधा पहने माला होगी। नर होंगे श्री नारायण और नारी श्री लक्ष्मी होगी। नर होंगे श्री नारायण और नारी श्री लक्ष्मी होगी। हीरों से आकाश भरा, सितारा विश्व भाल पर चमकेगा। नारी शक्ति पूजित होगी, सौभाग्य का सूरज दमकेगा। अब देर नहीं, भारत का सितारा विश्व भाल पर चमकेगा। नारी शक्ति पूजित होगी, सौभाग्य का सूरज दमकेगा। सत धर्म के चारों पांव पर सतयुग की सृष्टि थमी होगी। सत धर्म के चारों पांव पर सतयुग की सृष्टि थमी होगी। हीरों से ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 10/4/2026. मीठे बच्चे, बाप आए हैं भारत को सैल्वेज करने. तुम बच्चे इस समय बाप के मददगार बनते हो. ಭಾರತ್ ही ಪ್ರಾಚೀನ ಖಂಡ है. ಬಾಬಾ ತಿಳಿಸ್ತಾರೆ, ಮಧುರವಾದಂಥ ಮಕ್ಕಳೇ, ತಂದೆ ಬಂದಿದ್ದಾರೆ ಭಾರತದ ಸ್ಯಾಲ್ವೇಷನ್ ಮಾಡುವುದಕ್ಕೆ. ನಾವು ಮಕ್ಕಳು ಈ ಸಮಯದಲ್ಲಿ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು. ಭಾರತ ಎಲ್ಲದಕ್ಕಿಂತ ಪ್ರಾಚೀನ ಖಂಡವಾಗಿದೆ. ಅರ್ಥಾತ್ ಬಾಬಾ ಹೇಳ್ತಾರೆ ಅವಿನಾಶಿಯಾದ ಖಂಡವಾಗಿದೆ. ಪ್ರಶ್ನೆ, ऊंची मंजिल में रुकावट डालने वाली छोटी छोटी बातें कौन सी है? ಶ್ರೇಷ್ಠ ಗುರಿಯಲ್ಲಿ ಹೋಗಬೇಕಾದ್ರೆ ಅಡೆಚಣೆ ಹಾಕುವಂಥ ಚಿಕ್ಕ ಚಿಕ್ಕ ಮಾತುಗಳು ಯಾವುದಾಗಿದೆ? अगर ज़रा भी कोई शौक है, अनासक्त वृत्ति नहीं है, अच्छा
पहनने खाने में बुद्धि भटकती रहती है तो ये बातें ऊंची मंजिल पर पहुंचने में अटक डालती है। इसलिए बाबा कहते बच्चे वनवाह में रहो, तुम्हें तो सब कुछ भूलना है, ये शरीर भी याद ना रहे। ಒಂದು ವೇಳೆ ಯಾವುದಾದ್ರೂ ಮೇಲೆ ಶೌಕಿರುತ್ತೆ, ಅನಾಸಕ್ತ ವೃತ್ತಿ ಇರೋದಿಲ್ಲ, ಹೊಸ ಬಟ್ಟೆ ಹಾಕ್ಕೊಳ್ಬೇಕು, ಹೊಸ ಮೊಬೈಲನ್ನು ಖರೀದಿ ಮಾಡಬೇಕು, ಹೊಸ ಹೊಸ ಏನು ಟ್ರೆಂಡ್ ಬರುತ್ತೋ ಅದು ಫಸ್ಟ್ ನನಗಿರಬೇಕು, ಆಸಕ್ತಿ ಅನ್ನೋದು ಜಾಸ್ತಿ ಇರುತ್ತೆ, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಕಾಸ್ಟ್ಲಿ ಒಡವೆಗಳನ್ನು ಹಾಕ್ಕೊಳ್ಬೇಕು, ಶೋ ಮಾಡಬೇಕು ಅನ್ನೋದಿತ್ತು ಅಂದರೆ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಹೋಗತ್ತೆ. ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಿಲ್ಲ, ಅಡಚಣೆ ಆಗತ್ತೆ. ಆ ಕಾರಣ ಬಾಬಾ ಹೇಳ್ತಾರೆ, ಮಕ್ಕಳೇ ವನವಾಸದಲ್ಲಿ ಇದೆ, ತಾವು ಎಲ್ಲವನ್ನೂ ಕೂಡ ಮರಿಬೇಕಾಗಿದೆ. ಈ ಶರೀರನೂ ಕೂಡ ಬಾಬಾ ಹೇಳ್ತಾರೆ ನೆನಪಿಗೆ ಇರಬಾರ್ದು. ओम शांति। बच्चों को ये समझाया है कि यह भारत ही अविनाशी खंड है और इसका असल नाम यही भारत खंड, हिंदुस्तान नाम तो बाद में पड़ा है। भारत को कहा जाता है स्पिरिचुअल खंड, यह प्राचीन खंड है। नई दुनिया में जब भारत खंड था तो और कोई खंड थे नहीं। मुख्य यही इस्लामी, बौद्धी और क्रिश्चियन अभी तो बहुत खंड हो गए हैं। ಮಕ್ಕಳಿಗೆ ತಿಳಿಸಲಾಗತ್ತೆ ಈ ಒಂದು ಭಾರತ ಅವಿನಾಶಿಯಾದ ಖಂಡವಾಗಿದೆ. ವಾಸ್ತವಿಕವಾದಂಥ ಹೆಸರು ಭಾರತ ಖಂಡ. ಹಿಂದೂಸ್ತಾನ ಅನ್ನೋ ಒಂದು ಹೆಸರು ನಂತರ ಬರುತ್ತೆ. ಭಾರತಕ್ಕೆ ಹೇಳಲಾಗತ್ತೆ ಸ್ಪಿರಿಚುವಲ್ ವರ್ಲ್ಡ್ ಅಂತ. ಇದು ಪ್ರಾಚೀನ ಖಂಡವಾಗಿದೆ. ಹೊಸ ಪ್ರಪಂಚದಲ್ಲಿ ಯಾವಾಗ ಭಾರತ ಖಂಡ ಇತ್ತೋ ಆಗ ಅನ್ಯ ಯಾವುದೇ ರೀತಿಯಾದ ಖಂಡ ಇರಲಿಲ್ಲ. ಮುಖ್ಯವಾಗಿ ಇಸ್ಲಾಮಿ, ಬೌದ್ಧಿ ಮತ್ತು ಕ್ರಿಶ್ಚಿಯನ್ಸ್ ಅಭಿ ತೋ ಬಹುತ್ ಖಂಡ್ ಹೋ ಗಯೇ ಹೇ. ಈಗಂತೂ ಅನೇಕ ಖಂಡಗಳಾಗಿದೆ ಅಂತ ಹೇಳ್ತಾರೆ ಬಾಬಾ. ಭಾರತ ಅವಿನಾಶಿಯಾದಂಥ ಖಂಡ. ಯಾವುದಕ್ಕೆ? ಸ್ವರ್ಗ, ಹೆವೆನ್ ಅಂತ ಹೇಳಲಾಗತ್ತೆ. ನई दुनिया में नया खंड एक भारत ही है। नई दुनिया रचने वाला है परमपिता परमात्मा, ಸ್ವರ್ಗ का रचयिता ಹೆವೆನ್ಲಿ ಗಾಡ್ ಫಾದರ್. ಬಾಬಾ ಹೇಳೋದು, ಮಕ್ಕಳೇ ಈಗಂತೂ ಬಹಳಷ್ಟು ಖಂಡಗಳಾಗಿದೆ. ಭಾರತ ಅವಿನಾಶಿಯಾದ ಖಂಡವಾಗಿದೆ. ಯಾವುದನ್ನು? ಸ್ವರ್ಗ, ಹೆವೆನ್ ಅಂತ ಹೇಳ್ತಾರೆ. ಹೊಸ ಪ್ರಪಂಚದಲ್ಲಿ ಹೊಸ ಖಂಡ ಒಂದೇ ಭಾರತವಾಗಿರುತ್ತೆ. ಹೊಸ ಪ್ರಪಂಚವನ್ನು ರಚನೆ ಮಾಡುವಂಥವರು ಪರಂಪಿತ ಪರಮಾತ್ಮ, ಸ್ವರ್ಗದ ರಚಯಿತ ಹೆವೆನ್ಲಿ ಗಾಡ್ ಫಾದರ್. ಭಾರತವಾಸಿಗಳು ತಿಳ್ಕೊಂಡಿದ್ದೀವಿ ಈ ಭಾರತ ಅವಿನಾಶಿಯಾದ ಖಂಡವಾಗಿದೆ. ಭಾರತ ಸ್ವರ್ಗವಾಗಿತ್ತು. ಈಗ ಯಾರಾದರೂ ದೇಹವನ್ನು ಬಿಡ್ತಾರೆ ಅಂತ ಹೇಳಿದಾಗ ಏನಂತ ಹೇಳ್ತಾರೆ? ಸ್ವರ್ಗಸ್ಥರಾದರು ಅಂತ ಹೇಳ್ತಾರೆ. ತಿಳ್ಕೊಳ್ತಾರೆ ಸ್ವರ್ಗ ಅನ್ನೋದು ಮೇಲಿದೆ ಅಂತ. ದಿಲ್ವಾಡ ಮಂದಿರ್ ಮೇ ಹೇ ವೈಕುಂಠ ಕೆ ಚಿತ್ರ छत में दिखाए है। ये किसकी बुद्धि में नहीं आता है कि भारत ही हेवन था, अब नहीं है। अभी तो एल है तो वो यह भी अज्ञान ठहरा। ज्ञान और अज्ञान दो चीज़ें होते हैं. ಈಗ ಯಾರಾದರೂ ದೇಹವನ್ನು ಬಿಡ್ತಾರೆ ಅಂತ ಹೇಳಿದಾಗ ಸ್ವರ್ಗಸ್ಥರಾದರು ಅಂತ ತಿಳ್ಕೊಳ್ತಾರೆ ಸ್ವರ್ಗ ಅನ್ನೋದು ಮೇಲಿದೆ ಅಂತ. ದಿಲ್ವಾಡ ಮಂದಿರದಲ್ಲಿ ವೈಕುಂಠದ ಚಿತ್ರವನ್ನು ಮೇಲ್ಗಡೆ ಚೆತ್ತಿನ ಮೇಲೆ ತೋರಿಸ್ತಾರೆ. ಇದು ಯಾರ ಬುದ್ಧಿಯಲ್ಲೂ ಕೂಡ ಬರೋದಿಲ್ಲ. ಭಾರತ ಸ್ವರ್ಗವಾಗಿತ್ತು, ಇವತ್ತು ಈ ಭಾರತ ಇಲ್ಲ, ಈಗಂತೂ ನರಕವಾಗಿದೆ. ಇದೆಲ್ಲದಕ್ಕೆ ಬಾಬಾ ಹೇಳ್ತಾರೆ ಅಜ್ಞಾನ ಅಂತ ಹೇಳಲಾಗತ್ತೆ. ಜ್ಞಾನ ಮತ್ತು ಅಜ್ಞಾನ ಎರಡು ವಸ್ತುಗಳಿದೆ. ಜ್ಞಾನಕ್ಕೆ ಹೇಳಲಾಗತ್ತೆ ದಿನ, ಅಜ್ಞಾನಕ್ಕೆ ರಾತ್ರಿ ಅಂತ ಹೇಳಲಾಗತ್ತೆ. ಘೋರವಾದಂತಹ
ಬೆಳಕು ಮತ್ತು ಘೋರವಾದಂತಹ ಅಂಧಕಾರ ಅಂತ ಹೇಳಲಾಗತ್ತೆ. ಸೋಜ್ರಾಮಾನ ರೈಸ್, ಅಂದ್ಯಾರಾಮಾನ ಫಾಲ್. ಬೆಳಕು ಅಂತ ಹೇಳಿದ್ರೆ ರೈಸ್ ಆಗೋದು, ಅಂಧಕಾರ ಅಂತ ಹೇಳಿದ್ರೆ ಕೆಳಗಡೆ ಬೀಳೋದು. सूर्य का फॉल सनराइज देखने के लिए सनसेट पर जाते हैं. अब वो तो है अद की बात, इसके लिए कहा जाता है ब्रह्मा का दिन ब्रह्मा की रात. अब ब्रह्मा तो है प्रजापिता, तो ज़रूर प्रजा का पिता हुआ. ज्ञान अंजन सद्गुरु दिया, अज्ञान अंधेरा विनाश. ये बातें दुनिया में कोई भी नहीं समझते हैं. ಬಾಬಾ ಹೇಳೋದು, ಮಕ್ಕಳೇ, ಮನುಷ್ಯರು ಸೂರ್ಯಾಸ್ತವನ್ನು ನೋಡೋದಕ್ಕೆ, ಸನ್ಸೆಟ್ ನೋಡುವುದಕ್ಕೆ ಹೋಗ್ತಾರೆ. ಇದು ಅದ್ದಿನ ಮಾತು. ಅದ್ದಿನ ಮಾತು. ಇದಕ್ಕೋಸ್ಕರ ಬ್ರಹ್ಮನ ದಿನ, ಬ್ರಹ್ಮನ ರಾತ್ರಿ ಅಂತ ಹೇಳಲಾಗತ್ತೆ. ಈಗ ಬ್ರಹ್ಮ ಯಾರಾಗಿದ್ದಾರೆ? ಪ್ರಜೆಗಳ ತಂದೆ ಆಗಿದ್ದಾರೆ. ಪ್ರಜೆಗಳ ತಂದೆ ಪ್ರಜಾಪಿತ ಅಂತನೂ ಹೇಳಲಾಗತ್ತೆ. ಜ್ಞಾನದ ಅಂಜನ ಸದ್ಗುರು ಕೊಟ್ಟರು, ಅಜ್ಞಾನ ಅಂಧಕಾರ ವಿನಾಶವಾಗತ್ತೆ. ಈ ಮಾತುಗಳು ಪ್ರಪಂಚದವರು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ. यह है नई दुनिया के लिए नई नॉलेज. हेवन के लिए हेवनली गॉड फादर की नॉलेज चाहिए. गाते भी है फादर इज नॉलेजफुल, तो टीचर हो गया. फादर को कहा जाता है पतित पावन, और कोई को पतित पावन कहा नहीं सकते. ಇದು ಹೊಸ ಪ್ರಪಂಚಕ್ಕೋಸ್ಕರ ಹೊಸ ಜ್ಞಾನವಾಗಿದೆ. ಹೆವೆನನ್ನು ಹೆವೆನ್ಲಿ ಗಾಡ್ ಫಾದರಿನ ಜ್ಞಾನ ಬೇಕು. ಗಾಯನನೂ ಕೂಡ ಇದೆ. ಫಾದರ್ ಈಸ್ ನಾಲೆಜ್ಫುಲ್. ನಮ್ಮ ತಂದೆ ಯಾರಾಗಿದ್ದಾರೆ? ನಾಲೆಜ್ಫುಲ್ ಆಗಿದ್ದಾರೆ. ಹಾಗಾದರೆ ಅವ್ರು ಯಾರಾಗ್ತಾರೆ ಹೇಳಿ? ಟೀಚರು ಕೂಡ ಆಗ್ತಾರೆ. ತಂದೆಗೆ ಹೇಳಲಾಗತ್ತೆ ಪತಿತ ಪಾವನ. ಮತ್ತಿನ್ಯಾರನ್ನೂ ಕೂಡ ಪತಿತ ಪಾವನ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣನಿಗೂ ಕೂಡ ಹೇಳುವುದಕ್ಕೆ ಆಗೋದಿಲ್ಲ. ಫಾದರ್ ಅಂತೂ ನಮ್ಮೆಲ್ಲರಿಗೂ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣ ತೋ ಸಬ್ಕಾ ಫಾದರ್ ಏ ನಹಿ. ಶ್ರೀಕೃಷ್ಣ ಎಲ್ಲರ ತಂದೆ ಆಗುವುದಕ್ಕೆ ಸಾಧ್ಯವಿಲ್ಲ. ಓ ತೋ ಜಬ್ ಬಡಾವೋ शादी करे तब एक दो बच्चे का बाप बनेगा. राधे कृष्ण को प्रिंस प्रिंसेज कहा जाता है. कभी स्वयंवर भी हुआ होगा. शादी के बाद ही माँ बाप बन सकते हैं. ಬಾಬಾ ಹೇಳೋದು, ಫಾದರ್ ಅಂತೂ ಒಬ್ಬರೇ ಆಗಿದ್ದಾರೆ. ಶ್ರೀಕೃಷ್ಣ ಎಲ್ಲರ ಫಾದರ್ ಆಗೋದಿಲ್ಲ. ಅದು ಯಾವಾಗ ದೊಡ್ಡವರಾಗ್ತಾರೆ, ಮದುವೆ ಮಾಡ್ತಾರೆ, ಒಂದೆರಡು ಮಕ್ಕಳಾದಾಗ ತಂದೆ ಆಗೋದು. ರಾಧಾಕೃಷ್ಣನೂ ಕೂಡ ರಾಜಕುಮಾರ ರಾಜಕುಮಾರಿ ಅಂತ ಹೇಳಲಾಗತ್ತೆ. ಸ್ವಯಂವರದ ನಂತರ ಸ್ವಯಂವರನೂ ಕೂಡ ಆಗಿರ್ಬೋದು. ಮದುವೆಯ ನಂತರ ತಾಯಿ ತಂದೆಯರಾಗೋದು. ಉನ್ಕೋ ಕಭಿ कोई वर्ल्ड गॉड फादर कहा नहीं सकते. वर्ल्ड गॉड फादर सिर्फ एक ही निराकार बाप को कहा जाता है. ग्रेट ग्रेट ग्रैंड फादर शिवबाबा को ही कहा सकते. ग्रेट ग्रेट ग्रैंड फादर है प्रजापिता ब्रह्मा. उनसे बिरदारी निकलती है. वो इनकॉर्पोरियल गॉड फादर निराकार आत्माओं का बाप है. ರಾಧಾಕೃಷ್ಣರೇ ರಾಜಕುಮಾರ ರಾಜಕುಮಾರಿ ಆಗ್ತಾರೆ. ಸ್ವಯಂವರ ಆಗತ್ತೆ. ಮದುವೆಯ ನಂತರ ತಂದೆ ತಾಯಿಯರಾಗ್ತಾರೆ. ಅವರನ್ನೆಂದೂ ಗಾಡ್ ಫಾದರ್ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ವರ್ಲ್ಡಿನ ಗಾಡ್ ಫಾದರ್ ಒಬ್ಬ ನಿರಾಕಾರ ತಂದೆಗೆ ಹೇಳಲಾಗತ್ತೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಶುಭಾಬೋರಿಗೆ ಹೇಳೋದಿಲ್ಲ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ. ಅವರ ವಂಶಾವಳಿ ಎನ್ನೋದು ಬರ್ತಾ ಹೋಗತ್ತೆ. ನಿರಾಕಾರ ಗಾಡ್ ಫಾದರ್ ನಿರಾಕಾರ ಆತ್ಮಗಳ ತಂದೆ ಆಗಿದ್ದಾರೆ.
ನಿರಾಕಾರಿ ಆತ್ಮಗಳು ಯಾವಾಗ ಶರೀರದಲ್ಲಿ ಬರ್ತೀವಿ ಆಗ ಭಕ್ತಿ ಮಾರ್ಗದಲ್ಲಿ ಕರೆಯುವುದಕ್ಕೆ ಶುರು ಮಾಡ್ತೀವಿ. ಯೆ ಸಬ್ ತುಮ್ ನಹಿ ಬಾತೆ ಸುನ್ತೇವೋ, ಇಲ್ಲಿ ನಾವು ಮಕ್ಕಳು ಹೊಸ ಮಾತನ್ನ ಕೇಳ್ತೀವಿ. ಯಥಾರ್ಥ ರೀತಿ ಕೋಯಿ ಬಿ ಶಾಸ್ತ್ರೋ ಮೇ ನಹಿ ಹೇ, ಯಥಾರ್ಥವಾದಂಥ ಮಾತು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. बाप कहते हैं मैं सन्मुख बैठ तुम बच्चों को समझाता हूँ, फिर ये ज्ञान सारा गुम हो जाता है. फिर जब बाप आए तब आकर यथार्ಥ ಜ್ಞಾನ ಸುನಾಯೆ. ತಂದೆ ಹೇಳ್ತಾರೆ, ನಾನು ಸನ್ಮುಖದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತೀನಿ. ಜ್ಞಾನದ ಸಾರ ನಂತರ ಗುಮ್ಮಾಗತ್ತೆ. ಯಾವಾಗ ತಂದೆ ಬರ್ತಾರೆ ಆಗ ಬಂದು ಯಥಾರ್ಥವಾದಂಥ ಜ್ಞಾನವನ್ನು ತಿಳಿಸ್ತಾರೆ. ಮಕ್ಕಳಿಗೆ ಸನ್ಮುಖದಲ್ಲಿ ಆಸ್ತಿಯನ್ನು ಕೊಡ್ತಾರೆ. ಆನಂತರ ಎಲ್ಲ ಶಾಸ್ತ್ರ ಬಂತೆ ಹೇ. ಯಥಾರ್ಥ ತೋ ಬನ್ ನಾ ಸಕೆ, ಯಥಾರ್ಥ ಅಂತೂ ಆಗುವುದಕ್ಕೆ ಸಾಧ್ಯವಿಲ್ಲ. ಕ್ಯೂಂಕಿ ಸಚ್ ಕಿ ದುನಿಯಾ ಹಿ ಖತಮ್ ಹೋ, झूठ खंड हो जाता है, तो झूठी चीज़ ही होंगी क्योंकि उतरती कला ही होती है. सच से तो चढ़ती कला होती है. भक्ति है रात अंधियारे में टोकरे खानी पड़ती है, माथा टेकते रहते हैं. ऐसा घोर अंधियारा है, मनुष्यों को तो कुछ भी पता नहीं रहता है, दर दर धक्के खाते रहते हैं. इस सूर्य का भी राइस और फाल होता है, जो बच्चे जाकर देखते हैं. ಭಾರತನೇ ರಾತ್ರಿ ಅಂಧಕಾರದಲ್ಲಿ ಮನುಷ್ಯರು ಮೋಸ ಹೋಗ್ತಾ ಇರ್ತಾರೆ. ಸಿಕ್ಕಿದವ್ರಿಗೆ ಅಡ್ ಬೀಳ್ತಾ ಹೋಗ್ತಾರೆ. ಈ ರೀತಿ ಘೋರವಾದಂತಹ ಅಂಧಕಾರದಲ್ಲಿ ಇವತ್ತು ಮನುಷ್ಯರು ಇದ್ದರೆ ಆ ಮನುಷ್ಯರಿಗಂತೂ ಏನೂ ಕೂಡ ಗೊತ್ತಿಲ್ಲ. ಊರು ಕೇರಿ ಅಲ್ದಾಡ್ತಾ ಇರ್ತಾರೆ. इस सूर्य का भी राइस और फाल होता है, जो बच्चे जाकर देखते हैं. अब तो तुम बच्चों को ज्ञान सूर्य का उदय होना देखना है. राइस ऑफ भारत और ಫಾಲ್ ಆಫ್ ಭಾರತ್. ಬಾಬಾ ಹೇಳೋದು, ಮಕ್ಕಳೇ ಈ ಈ ಜ್ಞಾನ ಸೂರ್ಯನ ರೈಸ್ ಮತ್ತು ಫಾಲ್ ಆಗತ್ತೆ, ಸನ್ಸೆಟ್ ಆಗತ್ತೆ. ಯಾವುದನ್ನು ಮಕ್ಕಳು ಹೋಗಿ ನೋಡ್ತಾರೆ. ಈಗ ನಾವು ಮಕ್ಕಳಿಗೆ ಜ್ಞಾನ ಸೂರ್ಯ ಉದಯ ಆಗುವುದನ್ನು ನೋಡಬೇಕು. ರೈಸ್ ಆಫ್ ಭಾರತ್ और ಡೌನ್ಫಾಲ್ ಆಫ್ ಭಾರತ್. ಭಾರತ್ ऐसे डूबता है जैसे सूर्य डूबता है. ಭಾರತ ಈ ರೀತಿ ಮುಳುಗೋಗುತ್ತೆ ಹೇಗೆ ಸೂರ್ಯ ನಿಧಾನವಾಗಿ ಮುಳುಗ್ಬಿಟ್ಟು ಸಂಪೂರ್ಣ ಮುಳುಗೋಗ್ಬಿಡುತ್ತೆ. सत्यनारायण की कथा में ये दिखाते हैं कि भारत का बेड़ा नीचे चला जाता है, फिर बाप आकर उनको सैल्वेज करते हैं. तुम इस भारत को फिर से सैल्वेज करते हो, ये तुम बच्चे ही जानते हो. ಬಾಬಾ ಹೇಳೋದು, ಸತ್ಯನಾರಾಯಣನ ಕಥೆಯಲ್ಲಿ ತೋರಿಸ್ತಾರಂತೆ ಭಾರತ ಬೇಡ ನೀಚೆ ಚಲಾ ಜಾತಾ ಹೇ, ಭಾರತದ ದೋಣಿ ಅನ್ನೋದು ಕೆಳಗಡೆ ಹೊಟ್ಟೋಗ್ಬಿಡುತ್ತೆ. ತಂದೆ ಬಂದು ಅದನ್ನೇನು ಮಾಡ್ತಾರೆ ಹೇಳಿ, ಮೇಲಕ್ಕೆತ್ತುತ್ತಾರೆ. ನಾವು ಈ ಒಂದು ಭಾರತವನ್ನು ಪುನಃ ಮೇಲಕ್ಕೆತ್ತುವಂಥ ಸೇವೆಯನ್ನು ಮಾಡ್ತೀವಿ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ. तुम निमंत्रण भी देते हो. नव निर्माण प्रदर्शनी भी नाम ठीक है. नई दुनिया कैसे स्थापना होती है, उसकी प्रदर्शनी चित्रों द्वारा समझानी दी जाती है. तो वही नाम चला आए तो अच्छा है. नई दुनिया कैसे स्थापना होती है, वह राइस कैसे होती है, यह तुम दिखाते हो. ಬಾಬಾ ಹೇಳೋದು, ಮಕ್ಕಳೇ, ಹೊಸ ಪ್ರಪಂಚ ಹೇಗೆ ಸ್ಥಾಪನೆ ಆಗತ್ತೆ ಅದರ ಪ್ರದರ್ಶನಿ ಚಿತ್ರಗಳ ಮುಖಾಂತರ ತಿಳಿಸ್ಕೊಡ್ಲಾಗತ್ತೆ. ಅದರ ಹೆಸರನ್ನೋದು ಬಂತು ಅಂದರೆ ಬಂತು, ಒಳ್ಳೆಯದು. ಹೊಸ ಪ್ರಪಂಚ ಹೇಗೆ ಸ್ಥಾಪನೆ ಆಗತ್ತೆ, ರೈಸ್ ಉದಯ ಹೇಗಾಗತ್ತೆ, ಇದನ್ನು
ತೋರಿಸಲಾಗತ್ತೆ. ಅವಶ್ಯಕವಾಗಿ ಹಳೆಯ ಪ್ರಪಂಚದ ಫಾಲ್ ಆಗತ್ತೆ, ಆಗ ತೋರಿಸ್ತಾರೆ ರೈಸ್ ಹೇಗಾಗತ್ತೆ. ಇದು ಒಂದು ಸ್ಟೋರಿ ಆಗಿದೆ. ರಾಜ್ಯವನ್ನು ತಗೊಳೋದು ಮತ್ತು ಕಳ್ಕೊಳೋದಾಗಿದೆ. 5,000 ವರ್ಷದ ಹಿಂದೆ ಏನಿತ್ತೋ ಸೂರ್ಯವಂಶಿಗಳ ರಾಜ್ಯ ಇತ್ತೋ, ಫಿರ್ ಚಂದ್ರವಂಶಿ ರಾಜ್ಯ ಸ್ಥಾಪನ್ ಹುವಾ, ನಂತರ ಚಂದ್ರವಂಶಿಯ ರಾಜ್ಯ ಸ್ಥಾಪನೆ ಆಗತ್ತೆ. ಬೋತೋ ಏಕ್ದೋನ್ಸೆ ಒಬ್ಬಿಬ್ಬರು ರಾಜ್ಯವನ್ನು ತಗೊಳ್ತಾರೆ, ತೋರಿಸ್ತಾರೆ ಇಂಥವರ ರಾಜ್ಯ ಇತ್ತು. ವಹ ಕೋಯಿ ಸಿಡಿ ನಹಿ ಸಮಜ್ತೆ, ಏಣಿ ಅನ್ನೋದು ಏನು ಅನ್ನೋದು ಗೊತ್ತಿರೋದಿಲ್ಲ. ಏತೋ बाप समझाते हैं कि तुम गोल्डन एज से सिल्वर एज गए, सीढ़ी उतरते आए, ये 84 जन्मों की सीढ़ी है, सीढ़ी उतरनी होती है फिर चढ़नी भी होती है, डाउनफॉल का भी राज समझाना होता है. भारत का डाउनफॉल कितना समय, राइज कितना समय, फॉल एंड राइज ಆಫ್ ಭಾರತವಾಸಿ. ಬಾಬಾ ಅಂತೂ ತಿಳಿಸ್ತಾರೆ ಗೋಲ್ಡನ್ ಏಜ್ ಇತ್ತು, ಮತ್ತೆ ನಾವು ಸಿಲ್ವರ್ ಏಜ್ನಲ್ಲಿ ಬರ್ತೀವಿ. ಏಣಿಯಿಂದ ಕೆಳಗಡೆ ಇಳಿತಾ ಬಂದ್ವಿ. 84 ಜನ್ಮದ ಏಣಿಯಾಗಿದೆ. ಏಣಿಯನ್ನಂತೂ ಇಳಿಲೇಬೇಕು, ನಂತರ ಹತ್ಬೇಕಾಗತ್ತೆ. ಡೌನ್ಫಾಲ್ ಇದರ ರಹಸ್ಯವನ್ನು ಬಾಬಾ ತಿಳಿಸ್ಕೊಟ್ಟಿದ್ದಾರೆ. ಭಾರತ ಡೌನ್ಫಾಲ್ ಆಗಿ ಎಷ್ಟು ಸಮಯ, ರೈಸ್ ಆಗಿ ಎಷ್ಟು ಸಮಯ, ಫಾಲ್ ಅಂಡ್ ರೈಸ್ ಆಫ್ ಭಾರತವಾಸಿಗಳು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಮನುಷ್ಯೋं की टेम्पटेशन में कैसे लाए और फिर निमंत्रण भी देना है. ಮನುಷ್ಯರನ್ನು ಟೆಂಪ್ಟೇಷನ್ನಲ್ಲಿ ಹೇಗೆ ತರೋದು ಹಾಗೂ ನಿಮಂತ್ರಣ ಕೊಡಬೇಕು. ಸಹೋದರ ಸಹೋದರಿಯರೇ ಬಂದು ತಿಳ್ಕೊಳ್ಳಿ. ತಂದೆಯ ಮಹಿಮೆಯನ್ನು ಮೊದಲು ತಿಳಿಸಬೇಕು. ಶುಭಾಬೋರ ಮಹಿಮೆ ಒಂದು ಬೋರ್ಡ್ ಮೇಲೆ ಬರಿಬೇಕು. ಪತಿತ ಪಾವನ ಜ್ಞಾನ ಕಾ ಸಾಗರ್, ಪವಿತ್ರತಾ ಸುಖ ಶಾಂತಿ ಕಾ ಸಾಗರ್, ಸಂಪತ್ತಿ ಕಾ ಸಾಗರ್, सर्व का सद्गति दाता, जगत पिता, जगत शिक्षक, जगत गुरु शुभाबा से आकर अपना सूर्यवंशी चंद्रवंशी वर्षा लो. ಶುಭಾಬೋರ ಮಹಿಮೆ ಬೋರ್ಡ್ ಮೇಲೆ ಬರಿಬೇಕು. ಪತಿತ ಪಾವನ ಜ್ಞಾನದ ಸಾಗರ, ಪವಿತ್ರತೆಯ ಸುಖ ಶಾಂತಿಯ ಸಾಗರ, ಸಂಪತ್ತಿನ ಸಾಗರ, ಸರ್ವರ ಸದ್ಗತಿ ದಾತ, ಜಗತ್ ಪಿತಾ, ಜಗತ್ ರಕ್ಷಕ, ಶಿಕ್ಷಕ, ಜಗದ್ಗುರು ಶುಭಾಬಾ ಬಂದು ತನ್ನ ಸೂರ್ಯವಂಶಿ ಚಂದ್ರವಂಶಿಯ ಆಸ್ತಿಯನ್ನು ನಾವು ಮಕ್ಕಳಿಗೆ ಕೊಡ್ತಾರೆ. ತೋ ಮನುಷ್ಯೋಂಕೋ ಬಾಪ್ ಕಾ ಪತಾ ಪಡೆ, ಎಲ್ಲ ಮನುಷ್ಯರಿಗೆ ಭಗವಂತ ಬಂದಿದ್ದಾರೆ ಎನ್ನೋದು ಅರ್ಥ ಆಗಬೇಕು. ಬಾಪ್ ಕೋ ಔರ್ ಶ್ರೀ ಕೃಷ್ಣ ಕಿ ಮಹಿಮಾ अलग अलग है, ये तुम बच्चों की बुद्धि में बैठा हुआ है. ತಂದೆಯ ಮಹಿಮೆ, ಶ್ರೀಕೃಷ್ಣನ ಮಹಿಮೆ ಬೇರೆ ಬೇರೆ ಆಗಿದೆ. ಇದು ನಾವು ಮಕ್ಕಳ ಬುದ್ಧಿಯಲ್ಲಿ ಕೂತ್ಕೊಳ್ಬೇಕು. ಸರ್ವೀಸಬಲ್ ಮಕ್ಕಳು ಇಡೀ ದಿನ ಓಡ್ತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. अपनी लौकिक सर्विस होते भी छुट्टीले सर्विस में लग जाते हैं. यह है ईश्वरीय गवर्नमेंट. काश बच्चियाँ अगर ऐसे सर्विस में लग जाए तो बहुत नाम निकाल सकता है. सर्विसबल बच्चों की पालना तो अच्छी रीति होती ही रहती है, क्योंकि शुभाबा का भंडारा भरपूर है. जिस भंडारे से खाया वो भंडारा भरपूर काल कंटक दूर होता है. ಬಾಬಾ ಹೇಳ್ತಾ ಇದ್ದಾರೆ ತಮ್ಮ ಲೌಕಿಕ ಸರ್ವೀಸನ್ನು ಮಾಡ್ತಾ ಚುಟ್ಟಿಯನ್ನು ರಜವನ್ನು ತಗೊಂಡು ಸರ್ವೀಸಿನಲ್ಲಿ ತೊಡಗಿ ಮಕ್ಕಳೇ ಅಂತ ಹೇಳ್ತಾರೆ. ಇದು ಈಶ್ವರೀಯ ಗೌರ್ನಮೆಂಟ್ ಆಗಿದೆ. ಕಾಸ್ ಮಕ್ಕಳಿಗೆ ಇಂತಹ ಸರ್ವೀಸಿನಲ್ಲಿ ತೊಡಗಬೇಕು. ಅದರಿಂದ ಅನೇಕರು ಬರ್ತಾ ಹೋಗ್ತಾರೆ. ಸರ್ವೀಸಬಲ್ ಮಕ್ಕಳ ಪಾಲನೆಯನ್ನು ಚೆನ್ನಾಗಿ ಮಾಡಬೇಕಾಗಿದೆ. ಏಕೆಂತೇಳಿದ್ರೆ ಶುಭಾಬೋರ ಭಂಡಾರ ಭರ್ಪೂರ್ ಆಗಿದೆ ಅಂತ ಹೇಳಿದಾಗ ಕಾಲಕಂಟಕಗಳೆಲ್ಲ ದೂರ ಹೋಗುತ್ತೆ.
तुम हो शिववंशी, वो रचता है ये रचना है। बहुत नाम बहुत मीठा, बबुल का नाम बहुत मीठा है। शिव साजन भी तो है ना, शिव बाबा की महिमा ही अलग है। निराकार अक्षर लिखने से समझते हैं कि उनका कोई आकार नहीं है। बिलीवेड मोस्ट शिव बाबा है, परम प्रिय तो लिखना ही है। इस समय लड़ाई का मैदान उनका भी है तो तुम्हारा भी है। शिव शक्तिया ನಾನ್ ವೈಲೆನ್ಸ್ ಗಾಯಿ ಜಾತಿ ಹೇ. ಬಾಬಾ ಹೇಳೋದು, ನಾವು ಶಿವವಂಶಿ, ರಚಯಿತ ಮತ್ತು ರಚನೆ ಬಹಳ ಹೆಸರು ಮಧುರವಾಗಿದೆ. ಶಿವ ಪ್ರಿಯತಮ ಆಗಿದ್ದಾರೆ. ಶಿವಬಾಬೋರ ಮಹಿಮೆನೇ ಬೇರೆ. ನಿರಾಕಾರ ಅಕ್ಷರ ಬರೆಯೋದ್ರಿಂದ ಅವರಿಗೆ ಯಾವುದೇ ರೀತಿಯಾದ ಆಕಾರವಿಲ್ಲ. ಬಿಲೆವೆಡ್ ಮೋಡ್ ಶಿವಬಾಬಾ ಅತಿ ಶ್ರೇಷ್ಠರಾದಂಥವ್ರು ಯಾರು? ಶಿವಬಾಬಾ ಆಗಿದ್ದಾರೆ. ಪರಮ ಪ್ರಿಯ ಅಂತ ಬರಿಬೇಕು. ಈ ಸಮಯದಲ್ಲಿ ನಾವು ಒಡೆದಾಟದ ಮೈದಾನದಲ್ಲೇ ಇದ್ದೀವಿ. ನಮ್ಮದು ಆಗಿದೆ. ಶಿವಶಕ್ತಿಯರು ಅಹಿಂಸಕರು ಅಂತ ಗಾಯನ ಮಾಡಲಾಗತ್ತೆ. ಆದರೆ ಚಿತ್ರದಲ್ಲಿ ದೇವಿಗಳಿಗೆ ಸ್ಥೂಲವಾದಂತಹ ಅಸ್ತ್ರಶಸ್ತ್ರಗಳನ್ನು ತೋರಿಸ್ತಾರೆ. ವಾಸ್ತವಮೇ ತುಮ್ ಯೋಗ ಅಥವಾ ಯಾದ್ಕೆ ಬಲ್ಸೆ, ಯೋಗ ಮತ್ತು ನೆನಪಿನ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತೀವಿ. ಸ್ಥೂಲ अस्त्र-शस्त्रಗಳ ಮಾತಿಲ್ಲ. गंगा का प्रभाव बहुत है, बहुतों को साक्षात्कार भी होगा. भक्ति मार्ग में समझते हैं गंगा जल मिले तब उद्धार हो, इसलिए गुप्त गंगा कहते रहते हैं. कहते हैं बाण मारा और गंगा निकली, गौमुख से भी गंगा दिखाते हैं. ಗಂಗೆಯ ಪ್ರಭಾವ ಅನ್ನೋದು ಜಗತ್ತಿನಲ್ಲಿ ಬಹಳಷ್ಟಿದೆ. ಬಹಳಷ್ಟು ಸಾಕ್ಷಾತ್ಕಾರಗಳಾಗತ್ತೆ. ಭಕ್ತಿ ಮಾರ್ಗದಲ್ಲಿ ತಿಳ್ಕೊಳ್ತಾರೆ ಗಂಗಾ ಜಲ ಕುಡಿದ್ರೆ ಉದ್ಧಾರ ಆಗ್ತೀವಿ. ಆ ಕಾರಣ ಗುಪ್ತ ಗಂಗೆ ಅಂತನೂ ಕೂಡ ಹೇಳ್ತಾರೆ ಬಾಣವನ್ನು ಹೊಡೆದ್ರು ಗಂಗೆ ಹೊರ ಬಂದ್ಲು ಅಂತ. ಗೋವಿನ ಮುಖದಲ್ಲೂ ಕೂಡ ನೀರು ಹರಿದು ಬರ್ತಾ ಇರುತ್ತೆ. ತುಮ್ ಪೂಛೆಂಗೆ ಕಹೆಂಗೆ ಕಿ ಗುಪ್ತು ಗಂಗಾ ನಿಕಲ್ ರಹಿ ಹೇ. ಕೇಳಿದ್ರೆ ಹಸುವಿನ ಬಾಯಿಂದ ನೀರು ಯಾಕೆ ಬರ್ತಿದೆ ಅಂದರೆ ಗುಪ್ತ ಗಂಗೆ ಬರ್ತಾ ಇದ್ದಾಳೆ ಅಂತ ಹೇಳ್ತಾರೆ. ತ್ರಿವೇಣಿ ಪರ್ ಬಿ सरस्वती को गुप्त दिखाया है, मनुष्यों ने तो बहुत बातें बना दी है, ये तो एक ही बातें है. ತ್ರಿವೇಣಿಯ ಸಂಗಮ ಅಂತ ಹೇಳ್ತಾರೆ. ಸರಸ್ವತಿಯನ್ನು ಗುಪ್ತವಾಗಿ ತೋರಿಸ್ತಾರೆ. ಮನುಷ್ಯರು ಈ ರೀತಿ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಆದರೆ ಇಲ್ಲಿ ಒಂದೇ ಮಾತಾಗಿದೆ, ತಂದೆಯನ್ನು ನೆನಪು ಮಾಡಬೇಕಷ್ಟೇ. अल्लाह आकर बहिश्ता स्थापना करते हैं, खुदा एवन स्थापना करते हैं, ईश्वर स्वर्ग स्थापना करते हैं. वास्तव में ईश्वर तो एक है, ये तो अपनी अपनी भाषा में भिन्न भिन्न नाम रख दिए हैं, परंतु ये समझते हैं कि अल्लाह से ज़रूर स्वर्ग की बादशाही मिलेगी. ಇಲ್ಲಂತೂ ಒಂದೇ ಮಾತಾಗಿದೆ, ತಂದೆ ಅಲಫ್ ಕೋ ಯಾದ್ ಕರ್ನಾ. ಅಲಫ್ ತಂದೆ ಬಂದು ಸ್ವರ್ಗದ ಸ್ಥಾಪನೆ ಮಾಡ್ತಾರೆ, ಖುದಾ ಎವೆನನ್ನು ಸ್ಥಾಪನೆ ಮಾಡ್ತಾರೆ, ಈಶ್ವರ ಸ್ವರ್ಗ ಸ್ಥಾಪನೆ ಮಾಡ್ತಾರೆ. ವಾಸ್ತವದಲ್ಲಿ ಈಶ್ವರ ಒಬ್ಬರೇ. ತಮ್ಮ ತಮ್ಮ ಭಾಷೆಯಲ್ಲಿ ಭಿನ್ನ ಭಿನ್ನವಾದ ಹೆಸರನ್ನು ಇಟ್ಟಿದ್ದಾರೆ. ಆದರೆ ತಿಳ್ಕೊಳ್ತಾರೆ ಅಲ್ಲಾ ಬಂದು ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತಾರೆ. ಇಲ್ಲಂತೂ ತಂದೆ ಹೇಳ್ತಾರೆ ಮನ್ಮನಾಭವ, ತಂದೆಯನ್ನು ನೆನಪನ್ನು ಮಾಡೋದ್ರಿಂದ ಆಸ್ತಿ ನೆನಪಿಗೆ ಬರುತ್ತೆ. ರಚತಾಕಿ ರಚನಾ ಹೇ ಹಿ ಸ್ವರ್ಗ, ರಚಯಿತನ ರಚನೆ ಯಾವುದು? ಸ್ವರ್ಗ. ಐಸೆ ತೋಡೆ ಹಿ ಕಹೆಂಗೆ ಕಿ
राम ने नर्क रचा। भारतवासियों को यह पता ही नहीं कि निराकार रचता कौन है। तुम जानते हो कि नरक का रचता रावण है, जिसको जलाते हैं। रावण राज्य में भक्ति मार्ग का सैंपलिंग कितना बड़ा है। रावण का रूप भी बड़ा भयंकर बनाया है। बोलते भी है कि रावण तुम्हारा दुश्मन है। ತಂದೆಯನ್ನ ನೆನಪು ಮಾಡಿದ್ರೆ ಆಸ್ತಿನೂ ಅವಶ್ಯವಾಗಿ ನೆನಪು ಬರುತ್ತೆ. ರಚನೆ ಯಾವುದು? ಸ್ವರ್ಗ. ರಾಮ ಬಂದು ನರಕವನ್ನು ರಚನೆ ಮಾಡಿದ್ರು ಅಂತ ಹೇಳೋದಿಲ್ಲ. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ. ನಿರಾಕಾರ ರಚಯಿತ ಯಾರು? ನರಕದ ರಚನೆ ರಾವಣ ಮಾಡ್ತಾರೆ. ಯಾವುದನ್ನು ಸುಟ್ಟಾಕ್ತಾ ಹೋಗ್ತಾರೆ. ರಾವಣನ ರಾಜ್ಯದಲ್ಲಿ ಭಕ್ತಿ ಮಾರ್ಗದ ಬೀಜ ಎಷ್ಟು ದೊಡ್ಡದಾಗಿದೆ. ರಾವಣನ ರೂಪವನ್ನು ಬಹಳ ಭಯಾನಕವಾಗಿ ತೋರಿಸ್ತಾರೆ. ಹೇಳ್ತಾರೆ ರಾವಣ ನಮ್ಮ ಶತ್ರುವಾಗಿದ್ದಾರೆ. ತಂದೆ ಅರ್ಥವನ್ನು ತಿಳಿಸ್ತಾರೆ. ವಿಸ್ತಾರವಾಗಿದೆ. ರಾವಣನ ಶರೀರವನ್ನು ದೊಡ್ಡದನ್ನಾಗಿ ಮಾಡಿ ಸುಟ್ಟಾಕ್ತಾರೆ. ಶುಭಾಬಾ ಬಿಂದುವಾಗಿದ್ದಾರೆ. ಪರಂತು ಚಿತ್ರ ಬಡಾ ಬನಾ ದಿಯಾ ಹೇ. ಆದರೆ ಚಿತ್ರವನ್ನು ದೊಡ್ಡದಾಗಿ ತೋರಿಸ್ತಾರೆ. ನೈತೋ ಬಿಂದಿ ಕಿ ಪೂಜಾ ಕೇಸೆ ವೋ. ಇಲ್ಲಾಂದರೆ ಬಿಂದುವಿನ ಪೂಜೆ ಹೇಗಾಗತ್ತೆ? ಪೂಜಾರಿಗಳಂತೂ ಆಗಲೇಬೇಕು. आत्मा के लिए तो कहते हैं भ्रुकुटी के बीच में चमकता है अजब सितारा, और फिर कहते हैं आत्मा सो परमात्मा, तो फिर 1000 सूर्यों से ज़्यादा तेज कैसे होगा? आत्मा का वर्णन तो करते हैं लेकिन समझते नहीं। आत्मा सो परमात्मा तो फिर 1000 सूर्यों से ज़्यादा तेज कैसे होगा? ಪೂಜಾರಿ ಅಂತೂ ಆಗಲೇಬೇಕು ಅಂತ ಹೇಳ್ತಾರೆ ಬಾಬೋರು. ಆತ್ಮನಿಗೆ ಹೇಳ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಾ ಇರುತ್ತೆ ನಕ್ಷತ್ರ ಅಂತ. ನಂತರ ಹೇಳ್ತಾರೆ ಆತ್ಮ ಸೋ ಪರಮಾತ್ಮ ಅಂತ. ಪರಮಾತ್ಮ ಕೋಟಿ ಸೂರ್ಯನಷ್ಟು ತೇಜೋಮಯನಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಲಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಆತ್ಮನ ವರ್ಣನೆಯನ್ನು ಮಾಡ್ತಾರೆ. ಆದರೆ ಬಾಬಾ ಹೇಳೋದು ಯಥಾರ್ಥವಾದಂಥ ರೀತಿಯಲ್ಲಿ ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಯಥಾರ್ಥ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಯಾರೂ ಕೂಡ ಸಮಜ್ತೆ ನೈ ಹೇ, ಅರ್ಥನೇ ಮಾಡಿಕೊಂಡಿಲ್ಲ ಅಂತ ಬಾಬೋರು ತಿಳಿಸ್ತಾರೆ. कितनी अयथार्थ बातें हैं जो सुनकर क्या बन पड़े हैं. ಅಯಥಾರ್ಥವಾದಂಥ ಮಾತನ್ನು ಕೇಳ್ತಾ ಕೇಳ್ತಾ ಇವತ್ತೇನಾಗಿದ್ದಾರೆ ನೋಡಿ ಮಕ್ಕಳೇ. कहते हैं आत्मा सो परमात्मा, तो बाप का रूप भी ऐसा होगा ना. परंतु पूजा के लिए बड़ा बनाया है. पत्थर के कितने बड़े बड़े चित्र बनाते हैं, जैसे गुफा में बड़े बड़े पांडव दिखाए हैं. जानते कुछ भी नहीं, यह है पढ़ाई. ಬಾಬಾ ಹೇಳೋದೇನು ಅಂತ ಹೇಳಿದ್ರೆ ಮಕ್ಕಳೇ ಏನು ಕೇಳ್ತಾರೋ ಹೌದು ಹೌದು ಅಂತ ಹೇಳ್ತಾರೆ. ಆತ್ಮ ಪರಮಾತ್ಮನಲ್ಲಿ ಲೀನ ಆಗತ್ತೆ ಅಂತ ಹೇಳ್ತಾರೆ. ಬಾಬಾ ಹೇಳೋದು ಆ ಬಿಂದುವನ್ನು ಪೂಜೆ ಮಾಡೋದಕ್ಕಾಗೋದಿಲ್ಲ, ದೊಡ್ಡ ಆಕಾರವನ್ನು ಮಾಡಿದ್ರು. ಆ ಕಲ್ಲುಗಳ ದೊಡ್ಡ ದೊಡ್ಡ ಚಿತ್ರವನ್ನು ಮಾಡ್ತಾರೆ. ಹೇಗೆ ಗುಹೆ ಒಳಗಡೆ ದೊಡ್ಡ ದೊಡ್ಡ ಪಾಂಡವರನ್ನು ತೋರಿಸ್ತಾರೆ. ಏನು ಯಥಾರ್ಥ ರೀತಿಯಲ್ಲಿ ತಿಳ್ಕೊಂಡೇ ಇಲ್ಲ. ಇದು ವಿದ್ಯೆ ಆಗಿದೆ. ದಂಧ ಅವ್ರ ಪಡಾಯಿ, ವ್ಯಾಪಾರ ಮತ್ತು ವಿದ್ಯೆ ಬೇರೆ ಬೇರೆ. ಬಾಬಾ ಪಡಾತೆ ಬಿ ಹೇ ಅವ್ರ ದಂಧ ಬಿ ಸಿಕ್ಕಾತೆ ಹೇ. ತಂದೆ ಒಂದು ಕಡೆ ಓದಿಸ್ತಾರೆ, ಇನ್ನೊಂದು ಕಡೆ ವ್ಯಾಪಾರ ಮಾಡೋದನ್ನು ಕಲಿಸ್ತಾರೆ. ಬೋರ್ಡ್ನಲ್ಲಿ ಮೊಟ್ಟ ಮೊದಲು ತಂದೆಯ ಮಹಿಮೆ ಇರಬೇಕು. ಬಾಪ್ಕೋ ಫುಲ್ ಮಹಿಮಾ ಲಿಖ್ನಿ ಹೇ. ತಂದೆಯ
पूर्ण महिಮೆಯನ್ನು ಬರಿಬೇಕು. ये बातें तुम बच्चों की बुद्धि में ಈ ಮಾತು ನಾವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಬರುತ್ತೆ. ಆ ಕಾರಣ ಮಹಾರಥಿಗಳು ಕಾಲಾಳುಗಳು ಅಂತ ಹೇಳಲಾಗತ್ತೆ. ಹತ್ಯಾರ ಆದಿ ಕಿ ಬಾತ್ ನೈ ಹೇ, ಸ್ಥೂಲ ಅಸ್ತ್ರಶಸ್ತ್ರಗಳ ಮಾತಿಲ್ಲ. ಬಾಪ್ ಬುದ್ಧಿ ಕಾ ತಾಲ ಕೋಲ್ ದೇತೆ ಹೇ, ಬಾಬಾ ಬಂದು ಬುದ್ಧಿಯ ಬೀಗವನ್ನು ತೆರಿತಾರೆ. ಯ ಗೋದ್ರೇಜ್ ಕಾ ತಾಲ ಕೋಯಿ ಕೋಲ್ ನಾ ಸಕೆ, ಈ ಗೋದ್ರೇಜಿನ ಬೀಗವನ್ನು ಯಾರು ತೆಗೆಯೋದಕ್ಕಾಗೋದಿಲ್ಲ. ಬಾಪ್ ಕೆ ಪಾಸ್ ಮಿಲ್ನೆ ಆತೆ ಹೇ ತೋ ಬಾಬಾ ಬಚ್ಚೋं से पूछते हैं कि आगे कब मिले वो, इस जगह पर इस दिन कब मिले वो, तो बच्चे कहते आ बाबा 5000 वर्ष पहले मिले हैं, अब ये बातें ऐसे कोई पूछ ना सके. ಬುದ್ಧಿಯ ಬೀಗವನ್ನು ಬಾಬೋರ್ ವಿನಃ ಯಾರೂ ತೆರೆಯುವುದಕ್ಕೆ ಸಾಧ್ಯವಿಲ್ಲ. ತಂದೆಯ ಹತ್ತಿರ ಮಿಲನ ಮಾಡುವುದಕ್ಕೆ ಬರ್ತೀವಿ. ಬಾಬಾ ಕೇಳ್ತಾರೆ, ಎಂದಾದರೂ ಮಿಲನ ಮಾಡಿದ್ರ? ಈ ಸ್ಥಾನದಲ್ಲಿ ಈ ದಿನದಲ್ಲಿ ಯಾವಾಗ ಮಿಲನ ಮಾಡಿದ್ರೋ? ಮಕ್ಕಳು ಹೇಳ್ತಾರೆ, ಹೌದು ಬಾಬಾ, 5000 ವರ್ಷದ ಹಿಂದೆ ಮಿಲನ ಮಾಡಿದ್ವಿ. ಇಂತಹ ಮಾತುಗಳು ಬಾಕಿ ಯಾರೂ ಕೇಳುವುದಕ್ಕಾಗೋದಿಲ್ಲ. ಎಷ್ಟು ಗುಹ್ಯವಾದಂತಹ ಅರ್ಥ ಮಾಡಿಕೊಳ್ಳುವಂತಹ ಮಾತು. ಕಿತ್ನಿ ಜ್ಞಾನ್ ಕಿ ಯುಕ್ತಿಯ ಬಾಬಾ ಸಮಜಾತೆ ಹೇ, ಎಷ್ಟು ಜ್ಞಾನದ ಯುಕ್ತಿಯ ಮಾತನ್ನು ತಿಳಿಸ್ತಾರೆ. ಆದರೆ ಧಾರಣೆ ನಂಬರ್ ವಾರ್ ಆಗತ್ತೆ. ಶುಭಾಬೋರ ಮಹಿಮೆ ಬೇರೆ, ಬ್ರಹ್ಮ ವಿಷ್ಣು ಶಂಕರರ ಮಹಿಮೆ ಬೇರೆ. ಪ್ರತಿಯೊಬ್ಬರ ಪಾರ್ಟ್ ಬೇರೆ ಬೇರೆ ಆಗಿದೆ. ಒಬ್ಬರಿದ್ದಂತೆ ಇನ್ನೊಬ್ಬರು ಇರೋದಿಲ್ಲ. ಇದು ಅನಾದಿ ಡ್ರಾಮವಾಗಿದೆ. ಯಾವುದು ಪುನಃ ರಿಪೀಟ್ ಆಗ್ತಾ ಹೋಗತ್ತೆ. ಅಭಿ तुम्हारी बुद्धि में बैठा हुआ है कि हम कैसे मूल वतन में जाते हैं, फिर आते हैं ಪಾರ್ಟ್ ಬಜಾನೆ ಕೆ ಲಿಯೆ. ಮೂಲ ವತನದಲ್ಲಿ ಹೇಗೆ ಹೋಗ್ತೀವಿ, ಪಾರ್ಟನ್ನು ಮಾಡೋದಕ್ಕೆ ಬರ್ತೀವಿ. ಜಾತೆ ಹೇ ವಯ ಸೂಕ್ಷ್ಮ ವತನ್, ಹೋಗೋದು ಸೂಕ್ಷ್ಮ ವತನ ವಯದಿಂದ. ಆನೆ ಸಮಯ सूक्ष्म वतन नहीं है. सूक्ष्म वतन का साक्षात्कार कभी किसी को होता ही नहीं. सूक्ष्म वतन का साक्षात्कार करने के लिए कोई तपस्या नहीं करते हैं, क्योंकि उनको कोई जानते नहीं है. ಸೂಕ್ಷ್ಮವತನದ ಸಾಕ್ಷಾತ್ಕಾರ ಯಾರಿಗೂ ಎಂದೂ ಆಗೋದಿಲ್ಲ. ಸೂಕ್ಷ್ಮವತನದ ಸಾಕ್ಷಾತ್ಕಾರಕ್ಕೆ ಯಾವುದೇ ತಪಸ್ಸನ್ನು ಮಾಡೋದಿಲ್ಲ, ಏಕೆಂದರೆ ಅದ್ರ ಬಗ್ಗೆ ಯಾರೂ ತಿಳ್ಕೊಂಡೇ ಇಲ್ಲ. सूक्ष्म वतन का कोई भगत तोड़े ही होगा. सूक्ष्म वतन अभी रचते हैं, वह सूक्ष्म वतन जाए, फिर नई दुनिया में आएंगे. इस समय तुम वहाँ आते जाते रहते हो. तुम्हारी सगाई हुई है, तुम पियर घर है. विष्णु को पिता नहीं कहेंगे, वो है ससुर घर. जब कन्या ससुर घर जाती है तो पुराने कपड़े सब छोड़ जाती है. तुम पुरानी दुनिया को ही छोड़ देते हो. तुम्हारे और उनके वनवाह में कितना फ़र्क है. ಈ ಸಮಯದಲ್ಲಿ ನಾವು ಬರ್ತಾ ಹೋಗ್ತೀವಿ. ನಮ್ಮ ಎಂಗೇಜ್ಮೆಂಟ್ ಅನ್ನೋದು ಅಪ್ಪನ ಮನೆಯಲ್ಲಿದೆ. ವಿಷ್ಣುವನ್ನು ತಂದೆ ಅಂತ ಹೇಳೋದಿಲ್ಲ, ಅದು ಅತ್ತೆಯ ಮನೆಯಾಗಿದೆ. ಯಾವಾಗ ಕನ್ಯೆ ಅತ್ತೆ ಮನೆಗೆ ಹೋಗ್ತಾರೆ ಅಂತ ಹೇಳಿದಾಗ ಹಳೆಯ ಬಟ್ಟೆಯನ್ನೆಲ್ಲ ಬಿಟ್ಟು ಹೋಗ್ತಾರೆ. ಇದು ಹಳೆಯ ಪ್ರಪಂಚ. ಈಗ ಹಳೆಯ ಪ್ರಪಂಚವನ್ನು ಬಿಟ್ಟು ಮನೆಗೆ ಹೋಗಬೇಕು. ತುಮಾರೇ ಅವ್ರ ಉನ್ಕೆ ವನವಾಹ ಮೇ ಕಿತ್ನಾ ಫರಕ್ ಹೈ. ಅವ್ರದ್ದು ನಮ್ಮ ವನವಾಸಕ್ಕೂ ಎಷ್ಟು ವ್ಯತ್ಯಾಸ ಇದೆ. ತುಮಕೋ ಭಿ ಬಹುತ್ ಅನಾಸಕ್ತ रहना चाहिए. दे अभिमान तोड़ना है. ऊंची साड़ी पहनेंगी तो जट दे अभिमान आ जाएगा. मैं आत्मा हूँ ये भूल जाएगा. इस समय तुम हो ही वनवाह में. वनवाह और वानप्रस्थ एक ही बात है. ಬಾಬಾ ಹೇಳೋದು, ನಮ್ಮ
ವೈರಾಗ್ಯಕ್ಕೂ ಅವರ ವೈರಾಗ್ಯಕ್ಕೂ ವನವಾಸಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ನಾವು ಇಲ್ಲಿದ್ದು ಅನಾಸಕ್ತರಾಗಿರಬೇಕು, ದೇಹದ ಅಭಿಮಾನವನ್ನು ಸಮಾಪ್ತಿ ಮಾಡಬೇಕು. ಕಾಸ್ಟ್ಲಿ ಸ್ಯಾರಿ ಉಡ್ತೀರಾ ಅಂತೇಳಿದ್ರೆ ದೇಹದ ಕಡೆ ಗಮನ ಹೋಗುತ್ತೆ, ನಾನು ಆತ್ಮನಾಗಿದ್ದೀನಿ ಅನ್ನೋದನ್ನು ಮರ್ತೋಗ್ತೀರಾ. ಈ ಸಮಯದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ವನವಾಸದಲ್ಲಿ ಇದ್ದೀವಿ. ವನವಾಸ ಮತ್ತು ವಾನಪ್ರಸ್ಥ ಒಂದೇ ಮಾತಾಗಿದೆ. ಶರೀರವನ್ನು ಬಿಡಬೇಕು. ಸಾಡಿ ನಹಿ ಚೋಡೇಗಿ ಕ್ಯಾ, ಶರೀರವನ್ನೇ ಬಿಡ್ತೀರಾ ಅಂದರೆ ಸೀರೆ ಏನು ಬಿಡೋದಿಲ್ವಾ ಮಕ್ಕಳೇ? ಹಲ್ಕಿ ಸಾಡಿ ಮಿಲ್ತಿ ಹೇ ತೋ ದಿಲ್ ಹಿ ಚೋಟಿ ಹೋ ಜಾತಿ ಹೇ. ಕಡಿಮೆ ಕಾಸ್ಟಿಂದ ಏನಾರು ಸೀರೆ ಕೊಟ್ಟರೆ ಮನಸ್ಸೇ ಮುರಿದೋಗ್ಬಿಡುತ್ತೆ. ಇಸ್ಮೇ ತೋ ಖುಷಿ ಹೋನಿ ಚಾಹಿಯೇ, ಅಚ್ಚಾ ವೋ ಜೋ ಹಲ್ಕಾ ವಸ್ತ್ರ ಮಿಲ. ಖುಷಿ ಆಗಬೇಕು, ಯಜ್ಞದಲ್ಲಿ ಏನು ಸಿಕ್ಕುತ್ತೋ ಖುಷಿಯಿಂದ ಎಕ್ಸೆಪ್ಟ್ ಮಾಡಬೇಕು. अच्छी चीज़ को तो संभालना पड़ता है, यह पहनने खाने की छोटी छोटी बातें भी ऊंची मंजिल पर पहुंचने में अटक डालती है. ಒಳ್ಳೆ ವಸ್ತುವನ್ನು ಸಂಭಾಲನೆ ಮಾಡಬೇಕಾಗತ್ತೆ. ಇದಾಕೊಳ್ಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು. ಶ್ರೇಷ್ಠ ಗುರಿಯಲ್ಲಿ ತಲುಪುವುದಕ್ಕೆ, ಗುರಿಯನ್ನು ತಲುಪೋದ್ರಲ್ಲಿ ವಿಘ್ನ ರೂಪ ಆಗತ್ತೆ. ನಮ್ಮ ಗುರಿ ಬಹಳ ದೊಡ್ಡದ್ದು. कथा में भी सुनाते हैं ना कि पति को कहा ये लाठी भी छोड़ दो. बाप कहते हैं ये पुराना कपड़ा, पुरानी दुनिया, सब कला सोनी है. इसलिए इस सारी दुनिया से बुद्धियोग तोड़ना है. इसको बेहद का संन्यास कहा जाता है. सन्यासियों ने तो अध का संन्यास किया है, अब तो फिर वे अंदर आ गए हैं. ಕಥೆಯಲ್ಲಿ ತೋರಿಸ್ತಾರೆ, ಪತಿ ಹೇಳಿದ್ರು ಈ ಕೋಲನ್ನು ಕೂಡ ಇಲ್ಲೇ ಬಿಟ್ಟು ಹೋಗಬೇಕು, ಮರಿಬೇಕು. ತಂದೆ ಹೇಳ್ತಾರೆ ಈ ಹಳೆಯ ವಸ್ತ್ರ, ಹಳೆಯ ಪ್ರಪಂಚ ಎಲ್ಲ ಮಕ್ಕಳೇ ಸಮಾಪ್ತಿ ಆಗತ್ತೆ. ಆ ಕಾರಣ ಈ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಗೀರಿ. ಇದು ಬೇಹದ್ದಿನ ಸನ್ಯಾಸ ಅಂತ ಹೇಳಲಾಗತ್ತೆ. ಸನ್ಯಾಸಿಗಳದಾದರೆ ಅದ್ದಿನ ಸನ್ಯಾಸವನ್ನು ಮಾಡ್ತಾರೆ. ಅಪ್ ತೋ ಫಿರ್ ವೇ ಅಂದರ್ ಆ ಗಯೇ ಹೇ, ಅವರು ಕೂಡ ಈಗ ಒಳಗಡೆ ಬಂದ್ಬಿಟ್ಟಿದ್ದಾರೆ. ಹಾಗೆ ತೋ ಇನ್ಹೋಮೆ ಬಹು ತಾಕತ್ತಿ, ಬಹಳ ಶಕ್ತಿ ಇತ್ತು. ಉತರ್ನೆ ವಾಲೋಂ ಕಿ ಮಹಿಮಾ ಕ್ಯಾ ಹೋ ಸಕ್ತಿ ಹೇ, ಇಳಿಯುವಂಥವರ ಮಹಿಮೆ ಏನಿರ್ಬೋದು. ನಹಿ ನಹಿ ಆತ್ಮಾಯೇ ಬಿ ಪಿಚಾಡಿ ತಕ್ ಆತಿ ರೆಹತಿ ಹೇ ಪಾರ್ಟ್ ಬಜಾನೆ. ಹೊಸ ಹೊಸ ಆತ್ಮಗಳು ಬರ್ತಾ ಇರ್ತಾರೆ ಪಾರ್ಟನ್ನು ಮಾಡುವುದಕ್ಕೆ. ಉನ್ಮೆ ಕ್ಯಾ ತಾಕತ್ ಹೋಂಗಿ, ಅವರಲ್ಲಿ ಏನು ಶಕ್ತಿ ಇದೆ ಮಕ್ಕಳೇ? तुम तो पूरे 84 जन्म लेते हो. ये सब समझने के लिए कितनी अच्छी बुद्धि चाहिए. सर्विसेबल बच्चे सर्विस में उछलते रहेंगे. ज्ञान सागर के बच्चे ऐसे भाषण करें जैसे बाबा उछलता है. इसमें फंक नहीं होना है. ಬಾಬಾ ಹೇಳೋದು, ನಾವು ಆತ್ಮಗಳೇ 84 ಜನ್ಮ ಪಡಿತೀವಿ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂಥ ಮಾತು. ಎಷ್ಟು ಒಳ್ಳೆಯ ಬುದ್ಧಿ ಇರಬೇಕು. ಸರ್ವೀಸಬಲ್ ಮಕ್ಕಳು ಸರ್ವೀಸ್ ಮಾಡೋದ್ರಲ್ಲೇ ಖುಷಿಯಿಂದ ಇರ್ತಾರೆ. ಜ್ಞಾನ ಸಾಗರನ ಮಕ್ಕಳು ಇಂತಹ ಭಾಷಣ ಮಾಡ್ತಾರೆ. ಹೇಗೆ ಬಾಬೋರಿಗೆ ನಾರಾಯಣಿ ನಶೆ ಇರುತ್ತೆ. ಇಸ್ಮೆ ಫಂಕ್, ಇದರಲ್ಲಿ ಬೇಜಾರಾಗಬೇಡಿ ಮಕ್ಕಳೇ. ಸರ್ವೀಸ್ ಮಾಡ್ತಾ ಮಾಡ್ತಾ ಉಮಂಗದಲ್ಲೇ ಇರಬೇಕು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप को गुड मॉर्निंग. थैंक यू बाबा, थैंक यू. धारणा के लिए मुख्य सार, बुद्धि से बेहद का संन्यास करना है. वापस घर जाने का समय है. इसलिए पुरानी दुनिया और पुराने शरीर से अनासक्त रहना है.
ಬುದ್ಧಿಯಿಂದ ಬೇಹದ್ದಿನ ಸನ್ಯಾಸ ಮಾಡಬೇಕು. ವಾಪಸ್ ಮನೆಗೆ ಹೋಗುವಂಥ ಸಮಯವಾಗಿದೆ. ಆ ಕಾರಣ ಹಳೆಯ ಪ್ರಪಂಚ ಮತ್ತು ಹಳೆಯ ಶರೀರದಿಂದ ಅನಾಸಕ್ತರಾಗಿ ಇರಬೇಕು. ड्रामा की हर सीन को देखते हुए ಸದಾ ಹರ್ಷಿತ್ रहना है. ಡ್ರಾಮಾದ ಪ್ರತಿ ದೃಶ್ಯವನ್ನು ನೋಡ್ತಾ ಸದಾ ಹರ್ಷಿತರಾಗಿ ಇರಬೇಕು. वरदान बाप दादा को अपने साथी समझकर डबल फोर्स से कार्य करने वाले ಸಹಜ್ ಯೋಗಿ ಭವ್. ಬಾಪ್ ದಾದಾರವರನ್ನು ತನ್ನ ಜೊತೆ ಅಂತ ತಿಳ್ಕೊಂಡು ಡಬಲ್ ಫೋರ್ಸಿಂದ ಕಾರ್ಯ ಮಾಡುವಂಥವರೇ सहज योगी भव. कोई भी कार्य करते बाप दादा को अपना साथी बना लो तो डबल फोर्स से कार्य होगा और स्मृति भी बहुत सहज रहेगी, क्योंकि जो सदा साथ रहता है उसकी याद स्वतः बनी रहती है. ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಬಾಪ್ ದಾದಾ ತನ್ನ ಜೊತೆಗಾರರನ್ನಾಗಿ ಮಾಡಿಕೊಂಡು ಡಬಲ್ ಫೋರ್ಸಿಂದ ಕಾರ್ಯ ಮಾಡಿ ಮತ್ತು ಸ್ಮೃತಿ ಬಹಳ ಸಹಜವಾಗುತ್ತೆ. ಏಕೆಂದರೆ ಯಾರು ಸದಾ ಜೊತೆಯಲ್ಲಿರ್ತಾರೆ ಅವರು ಸ್ವತಃ ಆಗಿರ್ತಾರೆ. तो ऐसे साथी रहने से वो बुद्धि द्वारा निरंतर सत का संग करने से सहज योगी बन जाएंगे. ಇಂತಹ ಜೊತೆಯಲ್ಲಿರೋ ಕಾರಣ ಬುದ್ಧಿಯ ಮುಖಾಂತರ ನಿರಂತರ ಸತ್ಯ ಸಂಘದಲ್ಲಿ ಇರೋ ಕಾರಣ ಸಹಜ ಯೋಗಿಗಳಾಗ್ತಾರೆ. ಅವ್ರ ಪವರ್ಫುಲ್ ಸಂಘ ಹೋನೆಗೆ ಕಾರಣ ಪವರ್ಫುಲ್ ಶಕ್ತಿಶಾಲಿಯಾದಂಥ ಸಂಘ ಇರೋ ಕಾರಣ ಪ್ರತಿಯೊಂದು ಕರ್ತವ್ಯ ಡಬಲ್ ಫೋರ್ಸ್ ಆಗಿ ಮಾಡ್ತೀವಿ. ಜಿಸ್ಕೆ ಹರ್ ಕಾರ್ಯ ಮೇ ಯಾವುದರಲ್ಲಿ ಪ್ರತಿ ಕಾರ್ಯದಲ್ಲಿ ಸಫಲತೆಯ ಅನುಭೂತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ಸಫಲತೆಯ ಅನುಭೂತಿ ಯಾವುದರಲ್ಲಾಗತ್ತೆ? ಯಾವಾಗ ನಾವು ಶಕ್ತಿಶಾಲಿಗಳಾಗ್ತೀವಿ, ಪವರ್ಫುಲ್ ಆಗೋ ಕಾರಣ ಪ್ರತಿ ಕಾರ್ಯ ಡಬಲ್ ಫೋರ್ಸಿಂದ ಆಗತ್ತೆ. ಸ್ಲೋಗನ್ महारथी वो है जो कभी माया के प्रभाव में परवश ना हो. ಮಹಾರಥಿಗಳು ಯಾರು ಅಂತ ಹೇಳಿದ್ರೆ ಅವರು ಎಂದೂ ಕೂಡ ಮಾಯೆಯ ಪ್ರಭಾವದಲ್ಲಿ ಪರವಶರಾಗೋದಿಲ್ಲ. ಮಹಾನ್ ಬನ್ನೆ ಕೆ ಲಿಯೆ ಮಹಾನರಾಗಬೇಕು ಅಂದರೆ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ ಅಂತ ಹೇಳ್ತಾರೆ ಬಾಬಾ. ಮಹಾನರಾಗಬೇಕು ಅಂದರೆ ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿ. ಮಧುರತಾ ಹಿ ಬ್ರಾಹ್ಮಣ ಜೀವನ್ ಕಿ ಮಹಾನತಾ ಹೇ. ಮಧುರತೆ ಎನ್ನುವುದು ಬ್ರಾಹ್ಮಣ ಜೀವನದ ಮಹಾನತೆ. ಎಲ್ಲಿ ಮಧುರತೆ ಇರುತ್ತೆ ವಹ ಪವಿತ್ರತಾ ಹೇ. ಎಲ್ಲಿ ಮಧುರತೆ ಇರುತ್ತೆ ಅಲ್ಲಿ ಏನಿರುತ್ತೆ ಅಂತಿದ್ದಾರೆ ಬಾಬಾ? ಪವಿತ್ರತೆ ಇರುತ್ತೆ. ಆ ಪವಿತ್ರತೆ ಇಲ್ಲದೆ ಮಧುರತಾ ಆ ನಹಿ ಸಕ್ತಿ, ಬರುವುದಕ್ಕೆ ಸಾಧ್ಯವಿಲ್ಲ. जितना बुद्धि में नशा हो उतना ही कर्म में नम्रता और बोल में मधुरता हो. ಎಷ್ಟು ಬುದ್ಧಿಯಲ್ಲಿ ನಶೆ ಇರುತ್ತೆ ಅಷ್ಟೇ ಕರ್ಮದಲ್ಲಿ ನಮ್ರತೆ ಮತ್ತು ಮಾತಿನಲ್ಲಿ ಮಧುರತೆ ಎನ್ನುವುದು ಇರುತ್ತೆ. ऐसे नशे में रहने से कभी नुकसान नहीं होगा. ಯಾವಾಗ ಇಂತಹ ನಶೆಯಲ್ಲಿ ಇರ್ತೀವಿ ಎಂದೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ನುಕ್ಸಾನ್ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. सिद्धि को पाने वाले स्वयं को नम्रचित निर्माण हर बात में अपने आप को गुण ग्राहक और मधुरता संपन्न बनाएंगे. ಬಾಬಾ ಹೇಳ್ತಾ ಇದ್ದಾರೆ ಮಧುರತೆ ಬ್ರಾಹ್ಮಣ ಜೀವನದ ಮಹಾನತೆ. ಎಲ್ಲಿ ಮಧುರತೆ ಇರುತ್ತೆ ಅಲ್ಲಿ ಪವಿತ್ರತೆ ಎನ್ನುವುದು ಇರುತ್ತೆ. ಪವಿತ್ರತೆ ಇಲ್ಲದೆ ಮಧುರತೆ ಎನ್ನುವುದು ಬರುವುದಕ್ಕೆ ಸಾಧ್ಯವಿಲ್ಲ. ಎಷ್ಟು ಬುದ್ಧಿಯಲ್ಲಿ ನಶೆ ಇರುತ್ತೆ ಅಷ್ಟೇ ಕರ್ಮದಲ್ಲಿ ನಮ್ರತೆ ಮತ್ತು ಮಧುರತೆ ಎನ್ನುವುದು ಇರುತ್ತೆ. ಇಂತಹ ನಶೆಯಲ್ಲಿ ಇರುವಂಥವರಿಗೆ ಎಂದೂ ಕೂಡ ಹೆಚ್ಚು ಕಡಿಮೆ ನುಕ್ಸಾನ್ ಆಗೋದಿಲ್ಲ. ಸಿದ್ಧಿಯನ್ನು ಪಡೆಯುವಂಥವರು ಸ್ವಯಂ ನಮ್ರಚಿತ್ತರು ನಿರ್ಮಾಣರು ಪ್ರತಿಯೊಂದು ಮಾತಿನಲ್ಲಿ
ತನ್ನನ್ನು ತಾನು ಗುಣಗ್ರಾಹಕ ಮತ್ತು ಮಧುರ ಸಂಪನ್ನರನ್ನಾಗಿ ಮಾಡುತ್ತೆ ಅಂತ ಬಾಬುವರು ತಿಳಿಸ್ತಾರೆ. ಮಧುರ ಸಂಪನ್ನರಾಗಬೇಕು ಅಂದರೆ ಮಧುರತೆಯನ್ನು ಬಾಬಾ ಏನು ಹೇಳ್ತಿದ್ದಾರೆ? ತನ್ನದನ್ನಾಗಿ ಮಾಡ್ಕೊಳ್ಳಿ ಮಕ್ಕಳೇ. ಯಾವಾಗ ಮಧುರತೆಯನ್ನು ತನ್ನದನ್ನಾಗಿ ಮಾಡ್ಕೊಳ್ತೀವಿ, ಆತ್ಮನ ಉನ್ನತಿ ಅನ್ನೋದು ನ್ಯಾಚುರಲ್ ಆಗಿ ಆಗುತ್ತೆ ಅಂತ ಬಾಬುವರು ತಿಳಿಸ್ತಾರೆ. ಇವತ್ತಿನ ಮುರುಳಿಯಲ್ಲಿ ಬಾಬಾ ಏನು ಹೇಳಿದ್ರು? ಬಾಬಾ ಏನಕ್ಕೋಸ್ಕರ ಬಂದಿದ್ದಾರೆ? ಬಾಪ್ ಕಿಸಿಲಿಯೇ ಆಯೇ ಹೇ. ಬಾಬಾ ಏನಕ್ಕೋಸ್ಕರ ಬಂದಿದ್ದಾರೆ? ಬಾಬಾ ಬಂದಿದ್ದಾರೆ ಭಾರತವನ್ನು ಮೇಲಕ್ಕೆತ್ತುವುದಕ್ಕೆ. ಸರಿ, ಭಾರತ ಎಲ್ಲ ಹೆಚ್ಚು ಕಡಿಮೆ ಆಗಿದೆ, ಅದನ್ನು ಸರಿ ಮಾಡುವುದಕ್ಕೆ ತಂದೆ ಬಂದಿದ್ದಾರೆ. ನಾವು ಮಕ್ಕಳು ಈ ಸಮಯದಲ್ಲಿ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು. ಇದು ಭಾರತದ ಪ್ರಾಚೀನವಾದ ಖಂಡವಾಗಿದೆ. ಇದ್ಯಾವುದು, ಎಂತಹ ಖಂಡ ಅಂತ ಹೇಳ್ತಿದ್ದಾರೆ ಬಾಬಾ? ಭಾರತದ್ದು ಬಾಬಾ ಹೇಳೋದು ಪ್ರಾಚೀನವಾದ ಖಂಡ ಈ ಭಾರತ ಖಂಡ ಆಗಿದೆ. ऊंची मंजिल में रुकावट डालने वाली छोटी छोटी बातें कौन सी है? ಶ್ರೇಷ್ಠ ಗುರಿಯಲ್ಲಿ ತಲುಪುವುದಕ್ಕೆ ಚಿಕ್ಕ ಚಿಕ್ಕ ವಿಘ್ನಗಳು, ಮಾತುಗಳು ಯಾವುದಾಗಿದೆ? ಯಾವುದು ಅಂತ ಹೇಳ್ತಾರೆ ಬಾಬೋರು? ಯಾವುದು ಅಂತ ಹೇಳ್ತಾರೆ ಬಾಬೋರು? ಯಾವ ಚಿಕ್ಕ ಚಿಕ್ಕ ಮಾತುಗಳು ಪುರುಷಾರ್ಥಿ ಜೀವನದಲ್ಲಿ ಅದು ಮತ್ತೆ ಮತ್ತೆ ವಿಘ್ನ ರೂಪವಾಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದ್ಯಾವುದು ಮಾತು? ಅಗರ್ ಜರಾ ಭಿ ಕೋಯಿ ಶೌಕ್ ಹೈ, ಒಂದು ವೇಳೆ ಏನಾದರೂ ಹಳೆಯ ಪ್ರಪಂಚದ ಕಡೆ ಶೌಕ್ ಇರುತ್ತೆ, ಆಕರ್ಷಣೆ ಇರುತ್ತೆ ಅಂತ ಹೇಳಿದಾಗ ಅನಾಸಕ್ತ ವೃತ್ತಿ ಬರುವುದಕ್ಕೆ ಸಾಧ್ಯವಿಲ್ಲ. ಏನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ ಬಾಬಾ? ಅನಾಸಕ್ತ ವೃತ್ತಿ ಇರುವುದಕ್ಕೆ ಸಾಧ್ಯ ಇಲ್ಲ. ಯಾರ್ದಾದ್ರೂ ನೋಡ್ತಾರೆ, ಇವರೆಷ್ಟು ಕಾಸ್ಟ್ಲಿ ಸೀರೆ ಉಟ್ಕೊಂಡಿದ್ದಾರೆ, ಅದು ನನಗೂ ಬೇಕು, ಅದು ಬರೋತಕ್ಕ ಅವರಿಗೆ ನಿದ್ದೆನೇ ಬರೋದಿಲ್ಲ. ಹೊಸ ಮೊಬೈಲ್ ಬರುತ್ತೆ, ಹೊಸ ಮೊಬೈಲ್ ತಗೊಳೋತಕ್ಕ ನಿದ್ದೆನೇ ಬರೋದಿಲ್ಲ. ನ್ಯೂ ಟ್ರೆಂಡ್ ಏನು ಬರುತ್ತೆ, ಫಸ್ಟ್ ಅವ್ರ ಕೈನಲ್ಲಿ ಇರಬೇಕು. ಅದು ಕೈಯಲ್ಲಿ ಬರೋತಕ್ಕ ಅವರಿಗೆ ಎಷ್ಟು ಸಮಾಧಾನ ಮಾಡಿದ್ರೂ ಕೂಡ ಬಾಬಾ ಹೇಳ್ತಾರೆ ಸಮಾಧಾನನೇ ಅವರು ಆಗೋದಿಲ್ಲ. ಬುದ್ಧಿ ಅನ್ನೋದು ಏನಾದರೂ ಅವ್ರ ಫೇವ್ರೇಟ್ ಇರುತ್ತೆ, ಅದು ತಿನ್ನೋತಕ್ಕ ಅವ್ರಿಗೆ ನಿದ್ದೆ ಬರೋದಿಲ್ಲ. ಬುದ್ಧಿ ಏನು ಮಾಡ್ತಾ ಇರುತ್ತೆ? ಅಲ್ದಾಡ್ತಾ ಹೋಗತ್ತೆ. ಈ ಮಾತುಗಳಿಂದ ಶ್ರೇಷ್ಠ ಗುರಿಯನ್ನು ತಲುಪುವುದಕ್ಕೆ ದೊಡ್ಡ ವಿಘ್ನ ರೂಪ ಆಕತ್ತೆ ಮಕ್ಕಳೇ. ಆ ಕಾರಣ ಬಾಬಾ ಹೇಳ್ತಾರೆ, ಬಾಬಾ ಕೇತೆ ಬಚ್ಚೆ ವನ್ವಾಹ ಮೇ ರಹೋ. ಯಾವುದರಲ್ಲಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ? ಕೊನೆಯಲ್ಲಿ ವನವಾಸದಲ್ಲಿ ಇರಿ, ಎಲ್ಲವನ್ನ ಮರಿಬೇಕಾಗಿದೆ. ಈ ಶರೀರನೂ ಕೂಡ ಬಾಬಾ ಏನು ಹೇಳ್ತಿದ್ದಾರೆ? ನೆನ್ಪು ಬರಬಾರ್ದು. ಅಷ್ಟು ನಾವು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗ್ತಾ ಹೋಗಬೇಕು. ಎಷ್ಟು ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗ್ತೀವಿ, ಅಷ್ಟು ಆತ್ಮನ ಉನ್ನತಿ ಎನ್ನೋದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ. ಯೋಗ ಭವನದಲ್ಲಿ ಸಮ್ಮರ್ ಕ್ಯಾಂಪ್ 22ರಿಂದ 26 ಏಪ್ರಿಲ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. ಯಾರೆಲ್ಲ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ 7 ವರ್ಷದಿಂದ 14 ವರ್ಷ ಮಕ್ಕಳಿದ್ದಾರೆ, ಅವರನ್ನು ಬಾಬುರ ವಾತಾವರಣದಲ್ಲಿ ಕರ್ಕೊಂಡು ಬಂದರೆ ಅವರ ಬುದ್ಧಿ ಎನ್ನೋದು ಸ್ವಚ್ಛ ಆಗತ್ತೆ. ಯಾರು ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರಿದ್ದೀರಾ ಅವ್ರನ್ನ ಖಂಡಿತ ಕರ್ಕೊಂಡು ಬನ್ನಿ. ಆ ಮಕ್ಕಳಿಗೂ ಕೂಡ ಬಾಬಾ ಏನು ಹೇಳ್ತಾರೆ, ಯಾವ ಮೂಲೆಯಲ್ಲೂ ಕೂಡ ಸಂದೇಶ ಮಿಸ್ ಆಗಬಾರ್ದು. ಮಕ್ಕಳಲ್ಲಿ ಚಿಕ್ಕವರಿಂದನೇ ಬೀಜ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದಾಗ ಅದು ಒಂದಲ್ಲ ಒಂದು ದಿನ ಕಾರ್ಯವನ್ನು ಮಾಡೇ ಮಾಡುತ್ತೆ. ಅಚ್ಚ, ಓಂ ಶಾಂತಿ.
शिव ज्योति बिंदु मेरे अंग संग है, सत्यम शिवम सुंदरम मैं हूँ रचना, प्रभु चांद सा है तो मैं चांदनी हूँ, मैं मस्तक मणि हूँ, मैं मस्तक मणि हूँ। मैं सत्य हूँ, मैं चैतन्य आनंद घन हूँ, मैं सत्य हूँ, मैं चैतन्य आनंद घन हूँ, स्वचिंतन शिव चिंतन में मैं तो मगन हूँ, ये स्नेह श्रद्धा समर्पण है शिव को, मैं जो भी हूँ उसके बनाए बनी हूँ, मैं मस्तक मणि हूँ, मैं मस्तक मणि हूँ, सदा